ಇಲ್ಲಿ ನೋಡಿ ಅಕ್ಕ, ಇಲ್ಲಿ ನೋಡು. ಆ ಬಂಗಾರಮ್ಮ ಮೊಮ್ಮಗುನ ಎದುರಿಸಿರೋದು ಯಾರೋ ವಿಡಿಯೋ ಮಾಡ್ಬಿಟ್ಟವ್ರೆ. ಅಲ್ಲಿ ನೋಡಕ್ಕ ಮೊಮ್ಮಗುನ ಹೆಂಗ್ ಎದುರಿಸೋಳೆ, ಬಿತ್ರಿ ಕಿತ್ತೋದಳು. ಇಂಥ ಕೆಲಸನೇನಕ್ಕ ಮಾಡೋದು, ಎದುರಿಸೋದು. ನೋಡ್ದೇನಕ್ಕ, ನೋಡು 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 ಹೆಂಗ್ ಎದುರಿಸಿ ಇದು ಮಾಡ್ತಾವಳೆ ಅಂತ ಹೇಳ್ಬಿಟ್ಟು ಕೊಂತ್ರಿ. ಅಕ್ಕ ಹಿಂಗೆಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡಿಲ್ಲ ಕಣಕ್ಕ. ಮತ್ತೆ ಒಳ್ಳೆರು ಅಂತ ಹೇಳ್ತಿದ್ದಲ್ಲ, ನೋಡು ನೋಡು. ಹ್ಞೂ, ಅಲ್ಲಿ ನೋಡು ಹೆಂಗ್ ರೋಪ್ ಆಗ್ತಾವಳೆ. ಬಂಗಾರಮ್ಮ ನಾವು ಅನ್ಕೊಂಡಷ್ಟೇನು ಒಳ್ಳೆಳಲ್ಲ ತಗ, ಅಲ್ವೇ? ಬೋಲ್ 420 ಅಂತ ಅನ್ನಿಸ್ತದೆ. ಎಂತ 420 ಮುಂದೆ ಇರ್ಬೇಡ ಹೇಳು. ಹೆಂಗೆ ಮೊಮ್ಮಗುನ ಹಿಡ್ಕೊಂಡು ಬೈತಿರೋದು ನೋಡು. ಹಂಗಲ್ಲ, ಒಳ್ಳೆಳು ಅಂತ ಅನ್ಕೊಂಡಿದ್ವಿ ನಾವು. ಮತ್ತು ಸೊಸೆ ಸರಿಯಾಗಿ ನೋಡ್ಕೊಳಕ್ಕಿಲ್ಲ, ಹಂಗೆ ಹಿಂಗೆ ಏನೇನೋ ಹೇಳಿದ್ಲು. ನಾನು ಅದನ್ನೆಲ್ಲ ನಂಬ್ಕೊಂಡು ಹೋಗ್ಲಿ ಬಿಡು, ಬಂಗಾರಮ್ಮನೇನಿಯ ಮುಂದೆನುವೆ ಊರ್ ಮುಖ್ಯಸ್ಥೆ ಆಗ್ಲಿ ಅಂತ ಅನ್ಕೊಂಡ್ರೆ ಇದು ಯಾವ ಬಡ್ಡಿ ಕೆಲಸ ಮಾಡ್ಕೊಬಿಟ್ಟು ಬಂದವಳಲ್ಲ. ಏನ್ ರಮ್ಮಿ ಹಿಂಗ್ ನೋಡ್ತಾ ಇದೀರಲ್ಲ? ನೋಡ್ಬಾ ಇಲ್ಲಿ, ಬಂಗಾರಮ್ಮ ಮೊಮ್ಮಗುನ ಹೆಂಗೆ ಆವಾಜ್ ಹಾಕ್ಬಿಟ್ಟು ಹೆಂಗ್ ಬೈದಾಡೋಳೆ ಅಂತ ಹೇಳ್ಬಿಟ್ಟು ನೋಡಕ. ಇವಾಗ ಊರ್ ಮುಖ್ಯಸ್ಥದಕ್ಕೆ ಇದೈತಲ್ಲ. ನಾನು ಬಂಗಾರಮ್ಮನ ಸೊಸೆ ಸರಿ ಇಲ್ವೇನೋ, ಬಂಗಾರಮ್ಮನ ಈಚೆ ಕಡೆಗೆ ಹಾಕೋಳೇನೋ ಅಂತ ಏನೇನೋ ಅನ್ಕೊಂಡಿದ್ದೆ. ಇಲ್ಲಿ ನೋಡಕ ಹೆಂಗೆ ಬಂಗಾರಮ್ಮ ಮೊಮ್ಮಗುನ ಹೆಂಗ್ ಅಯ್ಯೋ ಅನ್ಸೋಳು ನೋಡಕ. ಅಯ್ಯೋ ಶಿವನೇ, ಅಲ್ಲಿ ನೋಡು ಹೆಂಗ್ ಬೈದಾಡ್ತಿರೋದು. ಹೋಗತ್ತಾಗೆ. ಪರವಾಗಿಲ್ವೇ, ಬೋಲ್ ಬೊಡ್ಡಿ ಆಟ ಆಡ್ತಿರೋದು ನೋಡು. ಓಹೋ, ಹಿಂಗೆಲ್ಲನೂ ಮಾಡ್ತಾವಳ ಬಂಗಾರಮ್ಮ. ನನ್ನ ಹತ್ರ ಮನೆ ಬಂದ್ಬಿಟ್ಟು ನಾನು ಸೊಸೆ ಸರಿ ಇಲ್ಲ ಅಂತ ಹೇಳ್ತಾ ಇದ್ಲು ಕಣವ. ಅದಕ್ಕೆ ನಾನು ಇದ್ರು ಇರ್ಬೋದೇನೋ ಅಂತ ಅನ್ಕೊಂಡ್ರೆ ಇದು ಯಾವ ಸೀಮೆ ಆಟ ಆಡ್ತಾವಳೆ ಅಂತ ಹೇಳ್ಬಿಟ್ಟು ನೋಡಿದ್ರಾ? ಯಮ್ಮ ಅಕೋ ಊರೂರ್ಗೆ ಗೊತ್ತಾಗೈತಂತಿ ವಿಷಯ. ಗೊತ್ತಾಗ್ದ ಇರ್ತದ ಊರೂರ್ಗೆ ನೀನಿಯ ಹೇಳು ನೀನು. ಗೊತ್ತಾಗ್ದಿದ್ದಂಗೆ ಇರ್ತದ ಅಂತ ಅಲ್ಲ. ಲೆಕ್ಕ ಹಾಕು ಹೆಂಗೆ ಬಂಗಾರಮ್ಮ ಯಾಮರಿಸ್ತಾಳೆ ಎಲ್ರೂ ಅಂತ ಹೇಳ್ಬಿಟ್ಟು. ಅಲ್ಲ, ಈ ವಿಡಿಯೋ ಸುಳ್ಳು ಹೇಳ್ತದ. ಆ ಮಗುವಿನ ಮಕ ನೋಡ್ದ? ಆ ಮಗುವಿನ ಮಕ ಹೆಂಗ್ ಒಳ್ಳೆ ಯಾಪ್ ಮರೆ ಹಾಕೊಂಡೈತೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಕ, ಈ ಬಂಗಾರಮ್ಮಂಗೆ ಏನಾಕ ಬಂದಿರೋದು? ಊರ್ ಮುಖ್ಯಸ್ಥೆ, ಆ ಮುಖ್ಯಸ್ಥೆ, ಈ ಮುಖ್ಯಸ್ಥೆ ಅಂತ ಹೇಳ್ಬಿಟ್ಟು ಅನ್ಕತಾಳಲ್ಲ. ಯಾ ಮುಖ್ಯಸ್ಥೆ ಆದ್ರೆ ಏನು ಬಂತು? ದರಿದ್ರ ಬುದ್ಧಿ ಬಿಡ್ತಂಗೆ ಇವಳಿಗೆ. ಎಂತ ದೊಡ್ಡ ರೋಗ ಬಂದೈತೆ ಕಣಕ ಇವಳಿಗೆ. ಎಂತ ದೊಡ್ಡ ರೋಗ ಬಂದೈತೆ ಇಂಥ ಮಗುವಿನ ಮೇಲೆಲ್ಲ ಇದು ಮಾಡಕ್ಕೆ. ನಾನು ಈಗಲೇ ಹೇಳಿದ್ದೀನಮ್ಮ, ಬಂಗಾರಮ್ಮಂಗೆ ಮಾತ್ರ ಇನ್ನು ಎಷ್ಟು ಸುಳ್ಳು ಹೇಳಿದ್ರು, ಇನ್ನು ಎಷ್ಟು ನಿಜ ಹೇಳಿದ್ರು ಬಂಗಾರಮ್ಮಂಗೆ ಮಾತ್ರ ನಾನಂತೂ ಯಾವ ಓಟು ಹಾಕಕ್ಕಿಲ್ಲ ಕಣಕೋ. ಈಗಲೇ ಹೇಳ್ಬಿಟ್ಟಿದ್ದೀನಿ. ನಾನು ಅಷ್ಟೇನಮ್ಮ. ಪಾಪ ಸೊಸೆನೇ ಎಷ್ಟು ವಾಸಿ ಅನ್ನಿಸ್ತದೆ. ಅಲ್ಲ, ಮತ್ತೆ ಸೊಸೆ ಬ್ಯಾರೆ ಬಂದಿರೋದು. ಅತ್ತೆನೇನಾರು ಈಚೆ ಕಡೆಗೆ ತೊಳ್ಳವಳೇನು? ಇವಳು ಮಾಡಕ್ಕಂತ್ರಿ ಕೆಲ್ಸಕ್ಕೆ ಅವಳೆ ಈಚೆ ಕಡೆಗೆ, ಅವಳೆ ಈಚೆ ಕಡೆಗೆ ಬಂದ್ಬಿಟ್ಟಿರ್ತಾಳೆ ಇವಳು. ನೀನು ಹೇಳೋದು ಸರಿನೇನೆ. ಮತ್ತು ಊರವ್ರಿಗೆಲ್ಲ ವಿಷಯ ಬಂದಿರ್ತದೆ. ಮೊಬೈಲ್ ಇಲ್ವಲ್ಲ ನಂತಾಗೆ, ಏನೂ ವಿಷಯ ಗೊತ್ತಿಲ್ಲ. ಊರವ್ರಿಗೆಲ್ಲ ಮತ್ತೆ ಗೊತ್ತಿರ್ತದೆ. ಗೊತ್ತಿಲ್ಲದೆ ಇರ್ತದೇನಕ್ಕ? ಗೊತ್ತಿರ್ತದೆ. ಎಲ್ಲರೂ ನೋಡಿರ್ತಾರೆ ಹೇಳು. ನನಗೀಗ ಇವಳು ತೋರಿಸಿದ್ದು ಗೊತ್ತಾಯ್ತು. ಹಿಂಗೆ ಇಂಥವ್ರು 4 ಜನಕ್ಕೆ ತೋರಿಸಿದ್ರೆ ಗೊತ್ತಾಗ್ದಂಗೆ ಇರ್ತದೇನೋ. ಅಮ್ಮಯ್ಯ, ನೀನು ಒಂದು 4 ಜನಕ್ಕೆ ತೋರಿಸಿ ಗೊತ್ತಾಗಲಿ ಬಂಗಾರಮ್ಮನ ಯೋಗ್ಯತೆ ಏನು ಅಂತ ಹೇಳ್ಬಿಟ್ಟು. ನನ್ನ ಸೊಸೆ ಫೋನ್ ಐತಲ್ಲ, ನಾನು ಸೊಸೆ ಫೋನಿಗೆ ಕಳಿಸು ವಿಡಿಯೋನ ನೋಡಿ. ಸರಿ ಕಣಕ್ಕ, ಆಯ್ತು, ಕಳಿಸ್ತೀನಿ ಹೇಳು. ದರ್ಬೇಸಿ ನಡಿಯಕ್ಕ. ಆ ಬಂಗಾರಮ್ಮನ ನಂಬೋದು ತಪ್ಪೇನೇನಿಯ. ಇನ್ನೊಂದ್ಕಿಂತ ಏನು ಹೇಳಿದ್ರು ನಂಬಲೇಬಾರ್ದು. ಈಗಲೇ ಹೇಳಿದ್ದೀನಿ. ಅಲ್ಲ, ತಲೆ ಮೇಲೆ ಹೊಡೆದಂಗೆ ಹೇಳ್ತಾಳಲ್ಲ. ಬಿತ್ರಿ ತಲೆ ಮೇಲೆ ಹೊಡೆದಂಗೆ ಹಿಂಗೆ ಆಗ್ಬಿಟ್ಟೈತೆ ಅನ್ನಂಗೆ ಎಂತ ಲೋಪರ್ ಇರ್ಬೇಡ. ನೋಡಿ ನಮ್ಗೆ ಯಾಕೆ ಇನ್ನೂಗು ತುಪ್ಪ ಹಾಕಕ್ಕಿಲ್ಲ ಬಂಗಾರಿಗೆ. ಅಯ್ಯಯ್ಯಪ್ಪ. ಅಲ್ಲ ಕಣಮಿ, ಬಂಗಾರಮ್ಮಂಗೆ ಮೆಟ್ ತಗೊಂಡು ಹೊಡಿಯಾರ ಯಾರು ಇಲ್ಲ ಅನ್ನಿಸ್ತದೆ. ಊರು ಮುಖ್ಯಸ್ಥೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಕೆಟ್ಟೋಳು ಮಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ಮಗಿನ ಹಿಡ್ಕೊಂಡು ಪಟ್ಟಿ ಅಂತ ಹೊಡೆದವಳಲ್ಲ. ಇನ್ನು ಅಂತೋಳು ಇರ್ಬೇಡ. ಅದು ಬೇರೆ ಕತ್ಲು ಕೋಣಕ್ಕೆ ಕರ್ಕೊಂಡೋಗ್ಬಿಟ್ಟು ಕೂಡಾಕ್ತೀನಿ, ಊರವ್ರಿಗೆಲ್ಲ ಹೇಳ್ಕೊಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ತಾವಳಲ್ಲ. ಇನ್ನು ಎಂತ ಬೊಡ್ಡಿ ಇರ್ಬೇಡ. ಹೋಗತ್ತಾಗೆ, ಎಂತ ಕಂತ್ರಿ ಇರ್ಬೇಡ ಅವಳಂತೂ. ಪಾಪ ಸೊಸೆ ಎಷ್ಟು ಅನುಭವಿಸ್ತಾಳೋ ಏನು ಕತೆನೋ ಅವಳಿಂದ ಅಲ್ವೇ. ನನಗಂತೂ ಕೇಳಿ ನೀನೇ ಸಾಕಾಗೋಯ್ತದ ನನಗಂತೂ. ಎಂಥವ್ರು ಇರ್ತಾರೆ ಅಂತಂದರೆ ಪ್ರಪಂಚದಾಗೆ. ಯಪ್ಪ ಬುಟ್ಟಾಕ್ ಸುಮ್ಕೆನೇ ಯಾಕೆ. ಬಂಗಾರಿನ ಮಾತ್ರ ನಂಬಕ್ಕೆ ಮಾತ್ರ ಹೋಗ್ಬಾರ್ದು ಬಂಗಾರಮ್ಮನ. ಏನಾರ ಹೋಗ್ಲಿ ನಾವಂತೂ ಸೊಸೆಗೇನೇ ಓಟ್ ಹಾಕಬೇಕು. ಅವಳನ್ನೇ ಮೂರು ಮುಖ್ಯಸ್ಥೆ ಮಾಡಬೇಕು. ಅಲ್ಲ, ಇಷ್ಟೆಲ್ಲ ಮಾಡೋಳಿ ನಮ್ಮ ಸ್ವಂತ ಮೊಮ್ಮಗಂಗೆ ಇಷ್ಟು ಮಾಡಿರೋಳು, ನಮ್ಗಿನ ಎಷ್ಟು ಮಾಡಲ್ಲ ಇವಳು. ಎಕ್ಕಡ ತಗೊಂಡು ಹೊಡಿಬೇಕು ಬಂಗಾರಿಗೆ. ಥೂ, ಆ ಎಳೆ ಮಗು ನೋಡಿರೋದು ಹೆಂಗೆ ಮನ್ಸು ಬರ್ತದೆ ಅಂತ ಹೇಳ್ಬಿಟ್ಟು ಒಂದು ಚೂರನ ಮನ್ಸು ಬರ್ತದ. ಎಳೆ ಮಗಿನ ಮೇಲೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಅದು ಯಾಕೆ ಹಿಂಗೆ ಆಡ್ಸಿ ಆಯ್ತಾಳೋ ಕಣವ ನಾಕಾಣಿ. ಅದು ಏನು ಮಾಡಿಕೊಂಡವಳು ಏನು ಕತೆ ಮನ್ಸಾಗೆ. ಮೊಮ್ಮಗನ ಮೇಲೆ ಸಾಧಿಸ್ತಾಳೆ. ಸೊಸೆ ಮಗ ಮೊಮ್ಮಗ ಅಂತ ಹೇಳಿದ್ರೆ ನೋಡಮ್ಮ, ಈ ವಿಡಿಯೋ ಏನಾರ ಇರಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಯಾರಿಗೂ ಗೊತ್ತಾಯ್ತಿರ್ಲಿಲ್ಲ ಹಿಂಗೆಲ್ಲ ಮಾತಾಡೋಳೆ ಅಂತ. ಈಗ ಬಂಗಾರ ಮುಂತಾಗ ಹೋಗ್ಬಿಟ್ಟು ಕೇಳು, ನಾನು ಮಾತೇ ಆಡಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮುದ್ದಕ್ಕೂ ವಾದ ಮಾಡ್ತಾಳೆ ಬೊಡ್ಡಿ ಬಂಗಾರಮ್ಮ. ಒಳ್ಳೆ ಕೆಲಸ ಆಯ್ತು ಕಣ್ಮಗ, ಒಳ್ಳೆ ಕೆಲಸ ಆಯ್ತು. ಹಿಂಗೆಲ್ಲ ರೋಪ್ ಹಾಕಿರೋದೆಲ್ಲ ಗೊತ್ತಾಗ ಒಳ್ಳೆ ಕೆಲಸ ಆಯ್ತು. ಹೋಗ್ಬಿಟ್ಟು ಸೊಸೆಗೂ ತೋರಿಸು ಈ ವಿಡಿಯೋವಾ, ತೋರಿಸು. ಗೊತ್ತಾಗ್ಲಿ ಅತ್ತೆ ಎಂಥ ಕೆಲಸ ಮಾಡೋಳೆ ಇದಕ್ಕೆ ಮಗಂಗೆ ಅಂತ ಹೇಳ್ಬಿಟ್ಟು. ಕಂತ್ರಿ ಬಡ್ಡಿ. ಯಪ್ಪ. ಥೂ, ಇನ್ನೊಂದ್ಸಲ ಬರಲಿ. ಮನೆಲ್ಲ ಬಂದು ಮನೆ ತ ಕುಂತ್ಕೊಂಡು ಏನಕ್ಕ ಮರ್ತೋಗ್ಬಿಟ್ಟೆನಕ್ಕ ಅಂತ ನೊಯ್ ಹೊಡ್ಕೊಂಡು ಬರ್ತಾಳೆ. ಎಲ್ಲರಿಗೂ ಗೊತ್ತಾಗಿರ್ತದೆ ಇಷ್ಟೊತ್ತಾಗಲೇ ನೀನಿಯ. ಎಲ್ರಿಗೂ ಫೋಟೋ, ಎಲ್ರಿಗೂ ವಿಡಿಯೋ ಎಲ್ಲನೂ ಕಳಿಸ್ಬಿಟ್ಟಿವ್ನಿ. ಎಲ್ಲ ಗೊತ್ತಾಗಿಲ್ದಿದಂಗಿರ್ತದೆ, ಎಲ್ಲ ಗೊತ್ತಾಗಿರ್ತದೆ. ಎಲ್ಲಾರ ಫೋನ್ಗೂ ಹೋಗ್ಬಿಟ್ಟೈತೆ. ಇವಳು ಅವನು ಪುಟ್ಟಿ ಮಗನ ಫ್ರೆಂಡನಲ್ಲ ಯೂಸು ಆಶಕ್ಕನ ಮಗನಂತೆ ಈಟೇಟವನಲ್ಲ, ಅವನು ವಿಡಿಯೋ ಮಾಡಿರೋದಂತಿದೆ ಎಲ್ಲನೂ. ಅವನು ವಿಡಿಯೋ ಮಾಡಿರೋದಕ್ಕೆ ಎಲ್ರಿಗೂ ಗೊತ್ತಾಗಿರೋದು ಕಣಕ್ಕ. ಇಲ್ಲಾಂದರೆ ಯಾರಿಗೂ ಗೊತ್ತಾಯ್ತಾನೂ ಇರಲಿಲ್ಲ, ಏನೂ ಇರಲಿಲ್ಲ. ಎಲ್ಲ ಈಗ ಹಿಂಗಾಗಿರನೇ ಗೊತ್ತಾಗಿರೋದು.
ಅಮ್ಮಮ್ಮ ಭಾಳ ಹುಷಾರಾಗಿರ್ಬೇಕು, ಭಾಳ ಡೇಂಜರು ಇವ್ರು ಮಾತ್ರನೂ ಅಷ್ಟು ಸುಲಭ ಅಲ್ವೇ ಅಲ್ಲ. ಹೂ ಕಣವ ನಂಬಂಗಿಲ್ಲ. ಹೋಗ್ಲಿ ಬಿಡು. ನಮ್ಗೆ ಹಾಕ್ಬೇಕಿನ ಆ ಮುದುಕಿ ಅವಳು ಬಂಗಾರಿ ಅವಳು ಸವಸನೆ ಬೇಡ ನಮಗೆ. ಅಲ್ಲ ಮಗ, ವಿಡಿಯೋದಾಗಿರೋದೆಲ್ಲ ನಿಜನಾ? ಅಜ್ಜಿ ನಿನ್ನ ನಿಜವಾಗೂ ಹಂಗೆಲ್ಲ ಬೈತಾ? ಹ್ಞೂ ಅಮ್ಮ, ನಿಜನೇನಿಯ. ಅಜ್ಜಿ ಹಂಗೆಲ್ಲ ನಿಲ್ಲಿಸ್ಕೊಂಡು ಹೆಂಗ್ ಬೈತು ಗೊತ್ತಾ? ನನ್ನ ಮತ್ತೆ ಕಿಡ್ನಾಪ್ ಮಾಡ್ತದಂತೆ. ಕಿಡ್ನಾಪ್ ಮಾಡ್ಬಿಟ್ಟು ಸುಮ್ಮನೆ ನನ್ನ ಮತ್ತೆ ಹೆಂಗ್ ಕರ್ಕೊಂಡು ಹೋಯ್ತದೋ ಏನೋ ಗೊತ್ತಿಲ್ಲ. ನೀನು ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಎದುರಿಸ್ತು. ನಾನು ಎಲ್ಗೂ ಹೋಗಲ್ಲ. ಹೋಗಮ್ಮ. ನೋಡು, ನೀನೇನು ಹೆದರ್ಕೋಬೇಡ. ನಿಮ್ಮ ಅಜ್ಜಿ ಕಡೆಯಿಂದ ನಿನ್ನ ಕೈಲಿ ಏನೂ ಆಗಲ್ಲ. ನಾನು ನೋಡ್ಕೊಂತೀನಿ ಎಲ್ಲಾನು. ಸರಿ, ನೀನು ಮಾತಾಡುವಾಗ ಯಾರಿದ್ರು? ಯಾರಪ್ಪ ವಿಡಿಯೋ ಮಾಡಿದ್ದು? ಅಮ್ಮ, ನನ್ನ ಫ್ರೆಂಡ್ ವಿಡಿಯೋ ಮಾಡ್ತಿದ್ದ. ಅಜ್ಜಿ ಹಿಂಗೆಲ್ಲ ಬೈತಿತ್ತು ಕಣಮ್ಮ. ಅಜ್ಜಿಗೆ ನನ್ನ ಮ್ಯಾಲ್ ಪ್ರೀತಿನೇ ಇಲ್ಲ ಕಣಮ್ಮ. ಅದಕ್ಕೆ ಹೆಂಗೆಂಗೋ ಬೈತಿತ್ತು ಕಣಮ್ಮ. ನನಗೆ ಬೇಜಾರಾಯ್ತು ಕಣಮ್ಮ ಅಜ್ಜಿ ಬೈದಿದ್ದಕ್ಕೆ. ಏನ್ ಮಾಡ್ತೀಯ? ಆದ್ರೂ ಸುಮ್ಮನೆ ಇದ್ದೆ. ನೋಡು, ಯಾವುದಕ್ಕೂ ಹೆದರ್ಕೋಬೇಡ. ನಿಮ್ಮಮ್ಮ ಅವಳೆ ತಾನೆ, ನಿಮ್ಮಮ್ಮ ನಾನು ಇದೀನಿ ತಾನೆ, ಸೂಪರ್ ಮ್ಯಾನ್ ಅಂತ ಹೇಳ್ತೆ ತಾನೆ. ನೀನು ಯಾಕೆ ಎದ್ರುಕಂತಿ? ಎದ್ರು ಅಂತಾರ? ನೀನಂತೂ ಎದ್ರುಕೊಂಡ್ಲೇಬಾರ್ದು. ನೀನು ಧೈರ್ಯವಾಗಿರ್ಬೇಕು ನೀನು, ಸರಿನಾ? ಹಿಂಗೆಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಡಿದ್ರೆ ಆಗಲ್ಲ. ನೀನು ಫುಲ್ಲು ಧೈರ್ಯವಾಗಿರ್ಬೇಕು ನೀನು. ವಿಹಾನ್ ಅಪ್ಪ, ಬಾ. ಅಜ್ಜಿ ನಿನ್ಗೆ ಅಷ್ಟೆಲ್ಲ ಬೈದು ಅಷ್ಟೆಲ್ಲ ಎದುರಿಸಿ ಎಲ್ಲ ಮಾಡ್ತಾ ನೀನ್ ಬಂದು ನನ್ಗೆ ಹೇಳ್ಬೇಕು ತಾನೆ, ಹಿಂಗ್ ಅಜ್ಜಿ ಎಲ್ಲ ಹಿಂಗ್ ಮಾಡ್ತು ಅಂತ ಹೇಳ್ಬಿಟ್ಟು. ಹೇಳ್ದಿದಂಗೆ ಯಾಕೆ ಸುಮ್ಮನೆ ಇದೆಯಾ? ಬಾ, ನಿಮ್ಮ ಅಜ್ಜಿಗೆ ಸರಿಯಾಗಿ ಹೋಗುತ್ತೋ, ಸರಿಯಾಗಿ ಗ್ರಾಚಾರ ಬಿಡಿಸ್ಬಿಟ್ಟು ಬರೋಣ. ನಡಿ ಹೋಗೋಣ. ರೀ, ಇವಾಗೆಲ್ಲ ಯಾಕ್ರಿ? ನಿಮ್ಮ ಅಮ್ಮನ ಬುದ್ಧಿ ಎಲ್ರಿಗೂ ಗೊತ್ತಾನೆ. ಆ ಅಮ್ಮನ ಬೈದೇನಾಗಬೇಕು? ಊರಿಗೆಲ್ಲ ಗೊತ್ತಾಗೈತಲ್ಲ ನಿಮ್ಮ ಅಮ್ಮ ಏನೇನು ಮಾಡೋಳೆ ಅಂತ ಹೇಳ್ಬಿಟ್ಟು. ಇದಕ್ಕಿನ್ನೂ ಇನ್ನೇನಾಗಬೇಕು? ಬಿಡಿ, ಏನಾರ ಅನ್ಕೊಂಡು ಏನಾರ ಮಾಡ್ಕೊಂಡು ಹೋಗ್ಲಿ. ನೀವು ಸುಮ್ಮನೆ ಇದ್ಬಿಡಿ. ಈಗ ಹೋಗೋದು, ಜಗಳ ಮಾಡೋದು, ಏನೇನೋ ಮಾಡೋದು ಅದೆಲ್ಲನೂ ಬೇಕಾ? ನೀನು ಸುಮ್ಮನಿರ್. ನೀನು ಗೌರಿ, ನಿಂಗೆ ಗೊತ್ತಾಗಕ್ಕಿಲ್ಲ. ಇಷ್ಟು ದಿನ ಯಾವತ್ತೂ ನಾನು ನನ್ನ ಮಗನ ಪರ ನಿಂತ್ಕೊಂಡು ಮಾತಾಡಿಲ್ಲ. ಯಾವಾಗೂ ನಿನ್ನೂ ನನ್ನ ಮಗನೂ ಬೇರೆನೇ ಬಿಟ್ಬಿಡ್ತಿದ್ದೆ. ನಮ್ಮಮ್ಮ ಏನು ಕಂತ್ರಿ ಕೆಲಸ ಮಾಡಿದ್ರು ಸರಿಯಾಗಿ ಮಾಡ್ತಾ ಇದ್ದೆ ಅಂತ ಎಲ್ಲದಕ್ಕೂ ಸಹಾಯ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡಿದ್ದೆ. ಆದರೆ ಸ್ವಂತ ಮಗ ಇವತ್ತು ನನ್ನ ಮಗನ್ನೇ ಹಂಗೆಲ್ಲ ಸಿಕ್ಕಿ ಬೈದು ಎದುರಿಸಿ ಅವ್ನು ಎದುರ್ಕಂತವನೇ ಅಂದರೆ ಅವ್ನಿಗೆ ಅಪ್ಪ ಅವನೇನ ಧೈರ್ಯ ಏನಾದರೂ ಬೇಡವಾ? ಬಿಹಾನ್ ನಾಳೆ ಯಾವುದಾದ್ರೂ ಒಂದು ಜಗಳ ಬಂತು ಅಂದರೆ ನಮ್ಮಪ್ಪ ನೋಡ್ಕೊತಾನೆ ಅನ್ನೋ ಧೈರ್ಯ ಬೇಕು ಅವನಿಗೆ. ಅವ್ನಿಗಂತ ಧೈರ್ಯ ಬೇಕು ಅಂತ ಹೇಳಿದ್ರೆ ನಾನಿವಾಗ ಹೋಗಿ ನಮ್ಮ ಅಮ್ಮಂಗೆ ಕ್ಯಾಕೋಸ್ ಮಕ್ಕಳು ಹೋಗಿಲೇಬೇಕು. ನೋಡು ನೀನು ತಡಿಯಕ್ಕೆ ಬರಬೇಡ ನೀನು. ಏಯ್ ವಿಹಾನ್, ಬಾ ನೀನು. ಹೋಗಿ ಮನೆ ಮುಂದೆ ಕರ್ಕೊಂಡು ಹೋಗಿ ನಿಮ್ಮ ಅಜ್ಜಿಗೆ ನೀನು ಬೈ ಮಾಡ್ತೀನಿ. ನಮ್ಮ ಪಾಡಿ ನಾವು ಇದ್ರೂ ನಮ್ಮ ಪಾಡಿ ನಮ್ಗೆ ಇರಕ್ಕೆ ಬಿಡಲ್ಲ ಅಂತಂದ್ರೆ ಏನರ್ಥ? ನೋಡು, ಬಾ ಹೋಗೋಣ ಬಾ. ರೀ, ನನ್ನ ಮಾತು ಕೇಳ್ರಿ. ಹಾಳಾಗೋಗ್ಲಿ. ದೇವ್ರು ನೋಡ್ಕೊತಾನೆ ತಾನೆ ಎಲ್ಲನೂ. ಈಗ ಬಿಟ್ಬಿಡಿ, ಎಲ್ಲ ಯಾಕೆ ಬೇಕು ನಿಮಗೆ? ಬಿಟ್ಬಿಡಿ, ದೇವ್ರು ನೋಡ್ಕೊತಾನೆ. ನೀವು ಇವಾಗ ವಿಹಾನನ್ನೆಲ್ಲ ಧೈರ್ಯ ಹೇಳಿದ್ದೀನಿ. ವಿಹಾನ್ ಏನು ಎದ್ರುಕೊಳ್ಳಲ್ಲ. ಅವನಿಗೆ ಮೊದಲಿಂದನೂ ಅಭ್ಯಾಸ ಆಗೋಗ್ಬಿಟ್ಟೈತೆ. ಅವ್ರ ಅಜ್ಜಿ ಈ ಥರ ಮಾಡಿದ್ದೆಲ್ಲ ನಾನು ಅಭ್ಯಾಸ ಮಾಡ್ಕೊಂಡವನೇ. ಈಗ ಅವನಿಗೆ ಹೇಳಿದ್ದೀನಿ ನಾನು ಧೈರ್ಯವಾಗಿ ನೋಡ್ಕೊತೀನಿ ಅಂತ ಹೇಳಿ. ಈಗ ಜಗಳ ಪಗಳ ಮಾಡೋದು ಅವೆಲ್ಲ ಹಿಂಸೆ ರೀ. ನಿಮಗೆ ಏನು ಬೇಡ. ವಿಹಾನ್, ನಡಿ ಒಳಗಡೆ ಓದ್ಕೊ ಹೋಗಿ ನೀನು. ವಿಹಾನ್ ನನಗೂ ಮಗನೇನೆ. ನಾನು ಯಾರ ಮಾತು ಕೇಳಲ್ಲ ಈ ವಿಚಾರದಾಗೆ. ವಿಹಾನ್, ನಿಮ್ಮಪ್ಪ ನಿನ್ನೂ ಬದುಕವನೆ. ನಿನ್ಗೆ ಯಾರಾದರೂ ಎದುರಿಸಿದ್ರೆ, ನಿನ್ಗೆ ಯಾರಾದರೂ ಬೈದ್ರೆ ನಿಮ್ಮಪ್ಪ ಸುಮ್ಮನೆ ಅಂತೂ ಇದೆಲ್ಲ ಕಣೋ. ವಿಹಾನ್, ಧೈರ್ಯವಾಗಿ ಹೇಳು. ನೀವೇನಾದ್ರೂ ಜಾಸ್ತಿ ಮಾತಾಡಿದ್ರೆ ನಮ್ಮ ಅಪ್ಪಂಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಆ ಥರ ನೀನು ಹೇಳ್ಬೇಕು ಅಂದರೆ ಇವತ್ತು ನಮ್ಮ ಅಮ್ಮಂಗೆ ನಂಗೆ ರಾತ್ರಿ ಬಿಡಿಸ್ಲೇಬೇಕು. ಏಯ್, ಬಾ ಹೋಗೋಣ ಅಜ್ಜಿ ಮನೆಗೆ. ಸರಿಯಪ್ಪ, ನಡೀರಿ ಹೋಗೋಣ. ಅಜ್ಜಿಗೆ ನೀವು ಸರಿಯಾಗಿ ಬೈಬೇಕು. ಬಾರೋ, ನಿಮ್ಮಪ್ಪ ನಾನು ಇನ್ನೂ ಬದುಕಿದ್ದೀನಿ, ತೋರಿಸ್ತೀನಿ. ನನ್ನ ಮಗನ ತಂಟೆಗೆ ಬಂದರೆ ನಾನು ಏನು ಮಾಡ್ತೀನಿ ಅಂತ ಸರಿಯಾಗಿ ತೋರಿಸ್ತೀನಿ. ಬಾರೋ. ಏನಪ್ಪ ಇದು, ಇಷ್ಟೊಂದು ಬದಲಾಗೋಗ್ಬಿಟ್ಟವ್ರೆ. ಅಮ್ಮ ಮಗ ಅಷ್ಟೊಂದು ಅಟ್ಯಾಚ್ ಆಗಿದ್ರು. ಹೀಗೆ ನೋಡಿದ್ರೆ ಬಿಡು, ನಾನೇನು ಅಮ್ಮ ಮಗನ ಮಧ್ಯೆ ಏನು ತಂದಾಕ್ಲಿಲ್ವಲ್ಲ. ಹೆಂಗೋ ಅವ್ರ ಮಗನೇ, ಅವ್ರಿಷ್ಟ.